ನೋಡಿ ಹೇಗೆ ಉಬ್ಬಿ ಬಂದಿದೆ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ನಮ್ಮ ಮಂಗಳೂರು ಅಂತ ಹೇಳಿದ ಕೂಡಲೇ ಹೆಚ್ಚಿನವರಿಗೆ ನೆನಪಾಗೋದು ಒಂದು ಗೋಳಿ ಬಜೆ ಮತ್ತೊಂದು ಬನ್ಸ್. ಇವತ್ತು ನಾನು ನಿಮಗೆ ಬನ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಅದು ಕೂಡ ಸ್ಪೆಷಲ್ ಬನ್ಸ್, ಚುಕ್ಕು ಹಾಕಿ ಮಾಡುವಂಥ ಬನ್ಸ್. ನೋಡಿ ನಾನಿಲ್ಲಿ ಚುಕ್ಕು ತಗೊಂಡಿದ್ದೇನೆ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಸಪೋಟ ಬನ್ಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು 3 ಸಪೋಟವನ್ನು ತಗೊಂಡಿದ್ದೇನೆ. ಚುಕ್ಕು ಅಂತ ಕೂಡ ಹೇಳ್ತೇವೆ ಇದಕ್ಕೆ. ಇದು ಚೆನ್ನಾಗಿ ತೊಳೆದು ತಗೊಂಡಿರುವಂಥದ್ದು. ಇದನ್ನು ಮೊದಲಿಗೆ ನಾವು ಬೀಜ ತೆಗೆದು ಸಿಪ್ಪೆ ಎಲ್ಲ ತೆಗೆದು ಬಿಡಿಸಿಕೊಳ್ಳುವ. ನೋಡಿ, ಒಳ್ಳೆ ಹಣ್ಣಾದರೆ ಇದು ಸಿಪ್ಪೆ ಹೀಗೆ ಬಿಡ್ತದೆ. ನೋಡಿ, ಈ ಟೈಮಲ್ಲಿ ಸಪೋಟ ಹೆಚ್ಚಾಗಿ ನಮಗೆ ಮಾರ್ಕೆಟಲ್ಲಿ ಸಿಗ್ತದೆ. ಸೀಸನ್ ಬೇರೆ. ಸೀಸನಲ್ಲಿ ಸಿಗುವಂಥ ಫ್ರೂಟ್ಸನ್ನು ಯೂಸ್ ಮಾಡಿ ನಾವು ಮನೆಯಲ್ಲಿ ಏನಾದರೂ ಸ್ಪೆಷಲ್ ಆದ ರೆಸಿಪಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಷ್ಟು ಸಿಕ್ಕಿದೆ. ಇನ್ನು ಇದನ್ನು ನಾವು ಸ್ಮ್ಯಾಶ್ ಮಾಡಲಿಕ್ಕಿದೆ. ಚಿಕ್ಕೆಲ್ಲ ಬಿಡಿಸ್ಕೊಂಡಾಯಿತು. ನೋಡಿ, ಇಷ್ಟಾಗಿದೆ. ಇನ್ನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವ. ನಮ್ಮ ಚಿಕ್ಕು ಬನ್ಸಲ್ಲಿ ಫಸ್ಟಿಗೆ ಚಿಕ್ಕುವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಸ್ವಲ್ಪ ಕೂಡ ಉಂಟಲ್ಲ, ತರಿ ತರಿ ಸಿಗಬಾರ್ದು. ಸ್ಮ್ಯಾಶರ್ ಅಥವಾ ಮಿಕ್ಸಿಯಲ್ಲಿ ಕೂಡ ಹಾಕಿಕೊಳ್ಬೋದು. ನಾನು ಕೈಯಲ್ಲೇ ಮಾಡಿಕೊಳ್ತೇನೆ. ಚಿಕ್ಕುವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆಯಿತು. ಇನ್ನು ನಾವು ಇದಕ್ಕೆ ಒಂದು 2.5 ಚಮಚ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳುವ. ಚಿಕ್ಕದು ಸ್ವೀಟ್ ಸ್ವಲ್ಪ ಕಡಿಮೆ ಆದರೆ ಅಥವಾ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂತಿದ್ದವರು ಸಕ್ಕರೆಯನ್ನು ಜಾಸ್ತಿ ಕೂಡ ಹಾಕಿಕೊಳ್ಬೋದು. ಇನ್ನೊಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಕೈಯಲ್ಲಿ ಸ್ವಲ್ಪ ಈ ಥರ ಮಾಡಿಕೊಂಡು ಹಾಕಿಕೊಳ್ಳುವ. ಹಾಗೆಯೇ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ಇದನ್ನು ಚೆನ್ನಾಗಿ ಕಲಸಿಕೊಳ್ಳುವ. ಇನ್ನು ನಾವು ಇದಕ್ಕೆ ಒಂದು 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸಿಕೊಳ್ಳುವ. ಇನ್ನು ಇದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ. ಚಳಿಗೆ ಎಣ್ಣೆ ನೋಡಿ ಯಾವ ಥರ ಆಗ್ತದೆ ಅಂತ ಹೇಳಿ. ಇನ್ನು ಚೆನ್ನಾಗಿ ಕಲಸಿಕೊಳ್ಳುವ. ನೋಡಿ, ನೀರನ್ನು ನಾವು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕಿದರೆ ಆಯಿತು. ಇದನ್ನೊಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಬೇಕು. ತುಂಬ ನೀರಾಗಬಾರ್ದು, ಹಾಗೆ ತುಂಬ ಗಟ್ಟಿ ಕೂಡ ಆಗಬಾರ್ದು. ನೋಡಿ, ಚೆನ್ನಾಗಿ ಕಲಸಿಕೊಂಡಾಯಿತು. ಇನ್ನು ಸ್ವಲ್ಪ ನೀರು ಹಾಕಿಕೊಳ್ಳುವ. ನೋಡಿ, ಚೆನ್ನಾಗಿ ಕಲಸಿಕೊಂಡಾಯಿತು. ನೋಡಿ, ಇದನ್ನು ಚೆನ್ನಾಗಿ ನಾವು ಕಲಸಿಕೊಳ್ಳೋದ್ರಿಂದ ನಮ್ಮ ಬನ್ಸ್ ಉಂಟಲ್ಲ ಉಬ್ಬಿ ಕೂಡ ಬರ್ತದೆ, ಹಾಗೆಯೇ ಸ್ಮೂತ್ ಕೂಡ ಆಗ್ತದೆ. ನೋಡಿ, ಇದು ಗಟ್ಟಿ ಕೂಡ ಆಗಲಿಲ್ಲ, ತುಂಬ ನೀರು ಕೂಡ ಆಗಲಿಲ್ಲ. ನೋಡಿ, ಈ ಹದಕ್ಕೆ ನಾವು ಕಲಸಿಕೊಳ್ಬೇಕು. ಇನ್ನು ಇದನ್ನು ಹಾಗೆ ನಾವು ಒಂದು 3 ಗಂಟೆಗಳ ಕಾಲ ಬಿಡುವ. ಇನ್ನು ನಾವು ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬಿಡುವ. ಈ ಚಳಿಗೆ ಎಣ್ಣೆ ಬೇಗ ಮರಗಟ್ತದೆ. ನೋಡಿ ಹೇಗೆ ಆಗ್ತದೆ. ಇನ್ನಿದು ಗಾಳಿ ಹೋಗದ ಥರ ನಾವು ಇದಕ್ಕೆ ಚೆನ್ನಾಗಿ ಮುಚ್ಚಿಡುವ. ನೋಡಿ, 3 ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೇವೆ. ಇನ್ನು ನಾವು ಇದನ್ನು ಉಂಡೆ ಮಾಡಿಕೊಳ್ಳುವ. ನೋಡಿ, ಬನ್ಸಿದ್ದು ಉಂಡೆ ಉಂಟಲ್ಲ, ಸ್ವಲ್ಪ ಈ ನಮ್ಮ ಚಪಾತಿ ಉಂಡೆಗಿಂತ ಸ್ವಲ್ಪ ಜಾಸ್ತಿ ದೊಡ್ಡದೇ ಇರಬೇಕು. ನೋಡಿ, ಯಾಕಂತ ಹೇಳಿದರೆ ನಮ್ಮ ಚಪಾತಿ ಚಿಕ್ಕ ಉಂಡೆ ತೊಗೊಂಡ್ರೆ ಕೂಡ ದೊಡ್ಡದಾಗಿ ತೆಳುವಾಗಿ ಮಾಡ್ಬೋದು. ಆದರೆ ಬನ್ಸನ್ನು ನಾವು ತುಂಬ ತೆಳು ಮಾಡಿದರೆ ಉಬ್ಬಿ ಬರುವುದಿಲ್ಲ. ನೋಡಿ, ಒಂದಿಷ್ಟು ಹದಕ್ಕೆ ನಾವು ಉಂಡೆ ಮಾಡಿಕೊಳ್ಳುವ. ಉಂಡೆ ಮಾಡಿಕೊಂಡು ಇಟ್ಟರೆ ನಮಗೆ ಬೇಗ ಆಗ್ತದೆ. ಈ ಚುಕ್ಕಿಂದ ಉಂಟಲ್ಲ ಸುಮಾರು ಬಗೆಯ ರೆಸಿಪಿ ಮಾಡ್ಬೋದು. ಈ ಜ್ಯೂಸ್ ಆಗಿರ್ಬೋದು, ಹಾಗೆಯೇ ಫುಡ್ಡಿಂಗ್ಸ್ ಅಥವಾ ಶೀರಾ ಅಂತ ಹೇಳ್ತೇವೆ, ಚುಕ್ಕು ಶೀರಾ ತುಂಬಾ ಚೆನ್ನಾಗಿರ್ತದೆ, ಅದಾಗಿರ್ಬೋದು. ಹಾಗೆಯೇ ನಾನಿವತ್ತು ಮಾಡಿರೋದು ಚುಕ್ಕು ಬನ್ಸ್. ತುಂಬಾ ಚೆನ್ನಾಗಿ ಬರ್ತದೆ, ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಚುಕ್ಕು. ನಾವು ನಾರ್ಮಲ್ ಆಗಿ ಬಾಳೆಹಣ್ಣೆಲ್ಲ ಹಾಕಿ ಬನ್ಸ್ ಮಾಡ್ತೇವೆ. ನಮ್ಮದು ಈಗ ಹೋಟೆಲಲ್ಲೆಲ್ಲ ಹೋದ್ರೆ ಉಂಟಲ್ಲ ಬಾಳೆಹಣ್ಣು ಹಾಕಿದ ಬನ್ಸ್ ಸಿಗ್ತದೆ ನಿಮಗೆ. ಅದೇ ಚುಕ್ಕು ಹಾಕಿದ ಬನ್ಸ್ ಎಲ್ಲಿ ಕೂಡ ಸಿಗಲಿಕ್ಕಿಲ್ಲ. ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಿ, ನೀವು ಕೂಡ ಮನೆಯಲ್ಲಿ ಒಂದ್ಸಲ ತಪ್ಪದೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ಉಂಡೆ ಮಾಡಿ ಆಯಿತು. ಇನ್ನು ನಾವು ಇದನ್ನು ಲಟ್ಟಿಸಿಕೊಳ್ಳುವ. ಲಟ್ಟಿಸಿಕೊಳ್ಳಿಕ್ಕೆ ನಾನು ಮೊದಲಿಗೆ ಹೀಗೆ ಹಿಟ್ಟನ್ನು ಹಾಕಿಕೊಳ್ತೇನೆ. ತುಂಬ ಹಿಟ್ಟು ಕೂಡ ಹಾಕಬಾರ್ದು.
ನೋಡಿ ಇಷ್ಟು ಹದಕ್ಕೆ ಬಂದರೆ ಸಾಕಾಗ್ತದೆ. ನೋಡಿ ಬನ್ಸ್ ಕಾಯಲಿಕ್ಕೆ ನಾನು ಎಣ್ಣೆ ಇಟ್ಟಿದ್ದೇನೆ. ಇನ್ನು ಒಂದೊಂದೇ ಬನ್ಸನ್ನು ನಾವು ಎಣ್ಣೆಯಲ್ಲಿ ಬಿಡ್ತಾ ಬಂದರೆ ಆಯಿತು. ಮೊದಲಿಗೆ ಎಣ್ಣೆ ಕಾದಿದೆ ಅಂತ ಹೇಳಿ ನೋಡ್ತೇನೆ. ಈಗ ಉಬ್ಬಿ ಬರ್ತದೆ, ಎಣ್ಣೆ ಚೆನ್ನಾಗಿ ಕಾದಿದೆ. ನೋಡಿ ಗುಳ್ಳೆ ಬರುವಾಗ ಹಾಗೆ ಬಿಡಬೇಕು, ಏನು ಮುಟ್ಲಿಕ್ಕಿಲ್ಲ. ಸ್ವಲ್ಪ ಮೇಲೆ ಬಂದ ನಂತರ ಅದರ ಮೇಲೆ ಎಣ್ಣೆಯನ್ನು ಹಾಕ್ತಾ ಬರಬೇಕು. ಬನ್ಸಿಗೆ ಉಬ್ತಾ ಇರಬೇಕಾದ್ರೆ ಅದನ್ನು ನಾವು ಆ ಕಡೆ ಈ ಕಡೆ ಮಾಡಬಾರ್ದು, ಹಾಗೆ ಬಿಡಬೇಕು. ನೋಡಿ ಹೇಗೆ ಉಬ್ಬಿ ಬರ್ತದೆ. ನೋಡಿ ಚೆನ್ನಾಗಿ ಉಬ್ಬಿ ಬಂತು. ಇನ್ನು ನಾವು ಇದನ್ನು ಮತ್ತೊಂದು ಸೈಡಿಗೆ ತಿರುಗಿಸಿ ಹಾಕುವ. ಉರಿಯನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳುವ, ಚೆನ್ನಾಗಿ ಬೇಯಲಿ. ನಾವು ಅದನ್ನು ಒತ್ತಿ ಕೂಡ ಇಡಬಾರ್ದು, ಒತ್ತಿ ಇಟ್ಟರೆ ಅದು ಹಾಗೆ ಉಬ್ಬಿ ಬರುವುದಿಲ್ಲ. ಹಾಗೆ ಎಣ್ಣೆಯನ್ನು ನಾವು ಅದರ ಮೇಲೆ ಹಾಕ್ತಾ ಬಂದರೆ ಚೆನ್ನಾಗಿ ಉಬ್ಬಿ ಬರ್ತದೆ ಬನ್ಸ್. ನೋಡಿ ಎರಡೂ ಕಡೆಯಲ್ಲಿ ಚೆನ್ನಾಗಿ ಉಬ್ಬಿ ಬಂದಿದೆ. ಇನ್ನು ಇದನ್ನು ನಾವು ತೆಗೆಯುವ. ನಿಮಗೆ ನಾರ್ಮಲ್ ಆಗಿ ಈ ಬಾಳೆಹಣ್ಣಿನ ಬನ್ಸ್ ಮಾಡೋದಕ್ಕೂ ಈ ಚುಕ್ಕು ಬನ್ಸ್ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಯಾಕಂತ ಹೇಳಿದರೆ ನೀವು ಬಾಳೆಹಣ್ಣಿನ ಬನ್ಸ್ ಮಾಡುವಾಗ ಅದು ತುಂಬ ಹೊತ್ತು ನಾವು ಕಾಯಿಸಬೇಕು, ಅಂದರೆ ಸ್ವಲ್ಪ ನಮಗೆ ಬ್ರೌನಿಷ್ ಕಲರ್ ಬರಬೇಕಾದ್ರೆ. ಅದೇ ಚುಕ್ಕು ಬನ್ಸ್ ನಾವು ಸ್ವಲ್ಪ ಕಾಯಿಸಿದರೆ ಕೂಡ ಬೇಗ ಬ್ರೌನ್ ಆಗ್ತದೆ. ಯಾಕಂತ ಹೇಳಿದರೆ ಚುಕ್ಕಿದ್ದು ಕಲರೇ ಬ್ರೌನ್ ಅಲ್ವಾ, ಹಾಗೆ ಅದನ್ನು ನಾವು ಹಾಕಿ ಮಾಡೋದ್ರಿಂದ ಬೇಗ ಬ್ರೌನ್ ಆಗ್ತದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ಹಾಗೆ ಕಾಯಿಸಬೇಕು, ಮಾತ್ರ ಒಳ್ಳೆ ಟೇಸ್ಟ್ ಇರ್ತದೆ. ನೋಡಿ ಹೇಗೆ ಉಬ್ಬಿ ಬಂದಿದೆ ಅಂತ ಹೇಳಿ. ನೋಡಿ ನಮ್ಮ ಚುಕ್ಕು ಬನ್ಸ್ ರೆಡಿಯಾಗಿದೆ. ನಮ್ಮ ಮಂಗಳೂರಿನ ಸ್ಪೆಷಲ್ ಬನ್ಸ್, ಅದರಲ್ಲೂ ಕೂಡ ಚುಕ್ಕು ಬನ್ಸ್. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಇದನ್ನು ಮನೆಯಲ್ಲಿ ತಪ್ಪದೆ ಒಂದು ಸಲ ಟ್ರೈ ಮಾಡಿ. ತುಂಬ ಈಸಿಯಾದ ರೆಸಿಪಿ, ಹಾಗೆಯೇ ಮಕ್ಕಳಿಗೆ, ದೊಡ್ಡವರಿಗೆ, ಏಜ್ ಆದವರಿಗೆ ಎಲ್ಲರಿಗೂ ಒಂದು ಇಷ್ಟ ಆಗುವಂತಹ ಒಂದು ಸ್ಪೆಷಲ್ ಆದ ರೆಸಿಪಿ. ಉಬ್ಬಿ ಕೂಡ ಬಂದಿದೆ, ನಮ್ಮ ಹೋಟೆಲ್ ಸ್ಟೈಲಲ್ಲಿಯೇ ಬಂದಿರುವಂತಹ ಒಂದು ಚುಕ್ಕು ಬನ್ಸ್. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.